ಈಶ್ವರ್ ಖಂಡ್ರೆ ಅವರು ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಈಗ ಸಹಜವಾಗಿ ಕೂಡ ಈಶ್ವರ್ ಖಂಡ್ರೆ ಅವರು ಬರ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಮೊದಲ ಪಟ್ಟಿಯಲ್ಲಿ ನೀವು ಪಡ್ತೀರಾ. ಈ ಸಂದರ್ಭದಲ್ಲಿ ಮೊದಲ ಪ್ರತಿಕ್ರಿಯೆ ಏನು ಸರ್? ನೋಡಿ, ವರಿಷ್ಠರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ನನಗೆ ಮತ್ತೊಮ್ಮೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವನಾಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೇನು ನನ್ನ ಮೇಲೆ ನಂಬಿಕೆ ಇಕ್ಕಿದ್ದಾರೆ, ವಿಶ್ವಾಸ ಇಕ್ಕಿದ್ದಾರೆ. ಮತ್ತು ನಮ್ಮ ಜನರ ಹಾರೈಕೆ ಏನಿತ್ತು, ನಮ್ಮ ಭಾಲ್ಕಿ ಮತಕ್ಷೇತ್ರ, ಬೀದರ್ ಜಿಲ್ಲೆ, ಈ ಕಲ್ಯಾಣ ಕರ್ನಾಟಕ ಈ ಭಾಗದ ಜನ, ಅವರೆಲ್ಲರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅರಣ್ಯ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ರಿ. ಈಗ ಅದೇ ಖಾತೆನೋ ಅಥವಾ ಬೇರೆ ಏನಾದರೂ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ? ಗೊತ್ತಿಲ್ಲ, ಯಾವುದೇ ಖಾತೆ ಕೊಟ್ಟರು ಸಮರ್ಥವಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತೇನೆ. ಸರ್, DCM ಹುದ್ದೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಲಿಂಗಾಯತ ಸಮುದಾಯಕ್ಕೆ ಅನ್ನುವಂಥದ್ದು. ನೀವು ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಸೊ ನೀವು ಸಾಕಷ್ಟು ಪ್ರಿಯಾರಿಟಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ನೋಡಿ, ಅಪೇಕ್ಷೆಗಳು ಬಹಳಷ್ಟು ಇರ್ತವೆ. ಇವತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದನ್ನು ಸ್ವಾಗತ ಮಾಡಿ, ನಮ್ಮ ಕೆಲಸ ಏನಿದೆ, ನಮ್ಮ ಸೇವೆ ಏನಿದೆ, ಈ ರಾಜ್ಯದ ಅಭಿವೃದ್ಧಿನೇ ನಮ್ಮ ಗುರಿ, ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೇವೆ. ಸೊ ಇದಿಷ್ಟು ಕೂಡ ಈಶ್ವರ್ ಖಂಡ್ರೆ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.